ಈ ದಿವಸ ನಮ್ಮ ತಾಲೂಕಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಂದ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಅದು ಏನಂದ್ರೆ, ನಿನ್ನೆ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತಹ ನಮ್ಮ PDO ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರಂತೇಳಿ ಹೇಳಿರ್ತಾರೆ. ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ರಾತ್ರಿ 8 ಗಂಟೆಯಲ್ಲಿ ಅವರು ನಮಗೆ ವರದಿಯನ್ನು ಸಹ ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಯಾರೇ ಇರ್ಬೋದು, ಒಬ್ಬ ಸರ್ಕಾರಿ ನೌಕರ ಇರ್ಬೋದು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇರ್ಬೋದು, ಇವತ್ತು ಸಿಬ್ಬಂದಿಯ ಕೊರತೆಯ ನಡುವೆ ಸಹ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತುಂಬಾ ಒತ್ತಡದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ತರ ಕಿರುಕುಳ ಕೊಟ್ಟಾಗ ಮುಂಬರುವ ದಿನಗಳಲ್ಲಿ ಪ್ರಗತಿ ಕುಂಠಿತವಾಗ್ತದೆ. ಅದಕ್ಕೆ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ನ್ಯಾಯ ದೊರಕಿಸ್ಕೊಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಯಕ ಮಿತ್ರ ಹುದ್ದೆಯ ವಿಷಯದಲ್ಲಿ ಮಾನ್ಯ CEO ಅವರಿಗೆ ಈಗಾಗಲೇ ನಾನು ಪತ್ರ ವ್ಯವಹಾರನ ಮಾಡಿರ್ತೀನಿ. ಮಾನ್ಯ PDO ಅವರು ಏನು ವರದಿಯನ್ನ ಕೊಟ್ಟಿರ್ತಾರೆ, ಯಥಾಸ್ಥಿತಿ ವರದಿಯನ್ನ ಮಾನ್ಯ CEO ಅವರಿಗೆ ಬರೆದಿರ್ತೀನಿ. ಅದ್ರ ಜೊತೆಗೆ ಅಲ್ಲಿಂದ ತಂಡನ ಮಾಡಿ ತನಿಖೆ ಮಾಡಬೇಕಂತ ಸಹ ಹೇಳಿರ್ತೀನಿ. ಯಾವುದೇ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕಂತ ಈಗಾಗಲೇ ಏನು ಕಾಯಕ ಮಿತ್ರ ಆಯ್ಕೆ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 8ರಲ್ಲಿ ಸಹ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಅದರಂತೆ ಈಗಾಗಲೇ ನಾವು ಮಾನ್ಯ CEO ಅವರಿಗೆ ತಂಡ ರಚಿಸಿ ಇದನ್ನ ಪರಿಶೀಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಕಾನೂನು ರೀತಿಯ ಕ್ರಮ ವಹಿಸ್ಬೇಕಂತ ನಾವು ಈಗಾಗಲೇ ಮನವಿ ಸಲ್ಲಿಸಿರ್ತೀವಿ. ಖಂಡಿತ ಈಗಾಗಲೇ ನಮ್ಮ ತಾಲೂಕಲ್ಲಿ ಹಿಂದೆ PDO ಅವರು ರಾಜೇಂದ್ರ ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಅವ್ರ ಮೇಲೆ ಸಹ ದೌರ್ಜನ್ಯ ಮಾಡಿದ್ರು. ಒಂದು FIR ಅನ್ನ ದಾಖಲಿಸಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸುಮಾರು ಜನ ಬಂದ್ರು ಮನವಿ ಹೇಳಿದ್ರು, ರಾತ್ರಿ 3 ಗಂಟೆಗೆ ಹೋಗಿ FIR ಅನ್ನ ದಾಖಲಿಸಿ ಅವ್ರ ಪರವಾಗಿ ನಿಲ್ತಿದ್ದೀವಿ. ಅದರ ಜೊತೆಗೆ ಗುಮ್ಕಲ್ ಪಂಚಾಯಿತಿಯಲ್ಲಿ ಒಬ್ಬ ಬಿಲ್ ಕಲೆಕ್ಟರ್ ಮೇಲೆ ಸಹ ದೌರ್ಜನ್ಯ ಮಾಡಿದಾಗ ಅದನ್ನು ಸಹ FIR ಮಾಡಿಸಿದ್ದೀವಿ. ಅದೇ ರೀತಿ ಇದರಲ್ಲೂ ಸಹ ಯಾವುದೇ ಒಂದು ಬೆದರಿಕೆ ಬಂದಿದ್ರೆ, ಪ್ರಾಣ ಬೆದರಿಕೆ ಬಂದಿದ್ರೆ ಕಾನೂನು ರೀತಿಯಾಗಿ ಏನು ಕೇಸನ್ನು ದಾಖಲಿಸಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ಈ ಒಂದೆರಡು ಮಾತಾಡಲು ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೇನೆ. ಈಗ ಸರ್ಕಾರದ ಆದೇಶದಂತೆ ಯಾರು ಸದಸ್ಯರಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ, ಉಪಾಧ್ಯಕ್ಷರ ಅವರೇ ಸಹ ಕರ್ತವ್ಯವನ್ನ ನಿರ್ವಹಿಸಬೇಕು. ಒಂದು ವೇಳೆ ಅವರ ಪತಿ ಇರಬಹುದು, ಪತ್ನಿ ಇರಬಹುದು, ದೈನಂದಿನ ಕರ್ತವ್ಯಗಳಲ್ಲಿ ಅವರು ಆಕ್ಷೇಪಣೆ ಮಾಡೋದೇ ಅದನ್ನು ಕಂಡು ಬಂದ್ರೆ ಅವರ ಸದಸ್ಯತ್ವವನ್ನು ರದ್ದು ಮಾಡಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ದೇವರಾಯ ಸಮುದ್ರದಲ್ಲಿ ಬ್ಯಾನರ್ ಹಾಕಿ ಆ ಬ್ಯಾನರ್ ಅಲ್ಲಿ ಪತಿ ಅಲ್ಲಿ ಸದಸ್ಯರಾಗಿರ್ತಾರೆ, ಆ ಪತ್ನಿ ಸಹ ಸದಸ್ಯರಾಗಿರ್ತಾರೆ, ಪತಿ ದರ್ಬಾರ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಅದರ ಪ್ರಕಾರ ಈಗಾಗಲೇ RC ಕೋರ್ಟ್ಗೆ ನಾವು ಸದಸ್ಯರನ್ನ ರದ್ದು ಮಾಡಕ್ಕೆ ಮಾನ್ಯ CEO ಅವ್ರಿಗೆ ಬರೆದಿದ್ದೀವಿ. CEO ಅವರು ACS ಅವ್ರಿಗೆ ಬರೆದು ಅಲ್ಲಿಂದ RC ಕೋರ್ಟಲ್ಲಿ ಇವತ್ತು ಪ್ರಕರಣ ನಡೀತಾ ಇದೆ. ಯಾವುದೇ ಒಂದು ಅಹಿತಕರ ಘಟನೆ ನಮ್ಮ ತಾಲೂಕಲ್ಲಿ ಮಾಡಲು ನಾವು ಬಿಡೋದಿಲ್ಲ. ಕಾನೂನು ರೀತಿಯಾಗಿ ಕ್ರಮ ವಹಿಸುವಂತ ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಹೇಳಲು ಬಯಸ್ತೇನೆ.